ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಸದಲಗ ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಭೋಸಲೆ ಅವರಿಗೆ ಬೀಳ್ಕೊಡುಗೆ ಹಾಗೂ ನೂತನ ಮುಖ್ಯಾಧಿಕಾರಿ ಸುಂದರ ರುಕ್ಕೆ ಅವರಿಗೆ ಸ್ವಾಗತ ಸಮಾರಂಭ ಪುರಸಭೆ ಸಿಬ್ಬಂದಿ ಪೌರ ಕಾರ್ಮಿಕರಿಂದ ನಡೆಯಿತು. ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಸ್ವಾಗತ ಹಾಗೂ ಬೀಳ್ಕೊಡುವ ಸಮಾರಂಭದ ಪ್ರಾರಂಭದಲ್ಲಿ ಪುರಸಭೆಯ ಸಿಬ್ಬಂದಿಯ ಉಪಸ್ಥಿತಿಯಲ್ಲಿ ಕಿರಿಯ ಅಭಿಯಂತರು ಆದ ಜಿ.ಆರ್. ಪತ್ತಾರ್ ಅವರ ಹಸ್ತದಿಂದ ವರ್ಗಾವಣೆಗೊಂಡ ಶಿವಾನಂದ ಭೋಸಲೆ ಹಾಗೂ ಅಧಿಕಾರ ಸ್ವೀಕರಿಸಿದ ನೂತನ ಮುಖ್ಯಾಧಿಕಾರಿ ಸುಂದರ ರುಕ್ಕೆ ಅವರಿಗೆ ಶಾಲಾ ಶ್ರೀಫಲ್ ಪುಷ್ಪಗುಚ್ಛ ನೀಡಿ ಸನ್ಮಾನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸ್ವಾಗತ ಸ್ವೀಕರಿಸಿ ಮಾತನಾಡಿದ ಶಿವಾನಂದ ಭೋಸಲೆ, ಸಾರ್ವಜನಿಕರ ಕುಂದುಕೊರತೆ ಗಮನದಲ್ಲಿ ಇಟ್ಟುಕೊಂಡು ಪುರಸಭೆಯ ಆಡಳಿತ ಮಂಡಳಿಯ ಸಹಕಾರ್ಯದೊಂದಿಗೆ ಸದಲಗ ಪುರಸಭೆ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯ ನಿರ್ವಹಿಸಿದ ನನಗೆ ಸಮಾಧಾನ ತಂದಿದೆ. ವಿಶೇಷ ಅಂದ್ರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿನ ಫೇವರ್ ಬ್ಲಾಕ್ ಹಾಕುವುದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ನದಿ ದಡದಲ್ಲಿನ ಜಾಕ್ವೆಲ್ನಲ್ಲಿ ಕೆಟ್ಟು ನಿಂತ ವಿದ್ಯುತ್ ಪಂಪ್ಗಳ ರಿಪೇರಿ ಕಾರ್ಯ, ಪಟ್ಟಣ ಸ್ವಚ್ಛತೆಗೆ ಮಹತ್ವ ನೀಡಿ ಬೇಕಾಗುವ ವಾಹನ, ಜೆಸಿಬಿ ಯಂತ್ರ, ಟ್ರ್ಯಾಕ್ಟರ್, ಫಾಂಗಿಂಗ್ ಮಷಿನ್ ಖರೀದಿ, ಏಕುವರಿ ಕೆರೆ ಸ್ವಚ್ಛತೆಗೆ ಅನುದಾನ ಸೇರಿ ಸಕಾಲಕ್ಕೆ ಸಿಬ್ಬಂದಿಯ ಸಂಬಳ ನೀಡುವ ವ್ಯವಸ್ಥೆ ಮಾಡಿದ್ದು 2 ವರ್ಷಗಳ ಅವಧಿಯಲ್ಲಿ ಸಮಾಧಾನ ತಂದಿದೆ ಎಂದಿದ್ದಾರೆ. ಸೇವೆ ಮಾಡಿವಲ್ಲ, ನಮ್ಮ ಒಂದು ಅವಕಾಶ ಸಿಕ್ಕಿದೆ, ಒಂದು ಒಳ್ಳೆ ಸೇವೆ ಸರ್ವಿಸ್ ಮಾಡುವಂಥದ್ದು. ಇವರು ನಮಗೆ ತುಂಬ ಪರಿಚಯ ಆದರೂ ಎಲ್ಲೇ ಆದರೂ ನಮಗೆ ಭೇಟಾದ ಒಂದು ಆತ್ಮೀಯತೆ ನಮ್ಮ ಜೊತೆ ಮಾತಾಡೋದು, ಇದು ಎಲ್ಲ ನಮ್ಮ ಜೊತೆ ಆತ್ಮೀಯರಾದಾರೆ. ಅವ್ರ ಜೊತೆ ನಾವು ಮುಂದಿನ ದಿನಮಾನಗಳಲ್ಲಿ ಇವ್ರಿಗೂ ಒಂದು ಒಳ್ಳೆ ರೀತಿಯಿಂದ ನಮ್ಮ ಶಿವಾನಂದ ಸರ್, ಭೋಸಲೆ ಸರ್ ಅವ್ರಿಗೆ ಯಾವ ರೀತಿ ಸಹಕಾರ, ನಮ್ಮ ಎಲ್ಲರೂ ಸಿಬ್ಬಂದಿ ವರ್ಗಗಳು ಯಾವ ಥರ ಸಹಕಾರ ಕೊಟ್ಟರು, ಆ ಥರ ಇವ್ರಿಗೂ ನಾವು ಸಹಕಾರ ನೀಡಿ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ತಿಳಿಸ್ತೀನಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ಲೋಟಸ್ಗಳಿಗೆ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಇದನ್ನು ಮುಖ್ಯಾಧಿಕಾರಿಗಳಾಗಿ ಡಾಕ್ಟರ್ ಸುಂದರ್ ರುಕ್ಕೆ ಸರ್ ಅವರು ಅಧಿಕಾರ ವಹಿಸಿಕೊಂಡಿದ್ದು ಅವರಿಗೆ ನಾನು ಅಧಿಕವಾಗಿ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ಪುರಸಭೆಯಿಂದ ಯಾವುದೇ ಇನ್ನು ಮುಂದೆ ನನಗೆ ಯಾವ ರೀತಿ ಸಹಕಾರ ನೀಡಿದ್ರಲ್ಲ ಅದೇ ರೀತಿ ಅವ್ರಿಗೂ ಸಹಕಾರ ನೀಡಿ ಅವರ ಕಾರ್ಯಭಾರವನ್ನು, ಅವರ ಸರ್ವಿಸನ್ನು ನೀವು ಪಡಿಬೇಕಂತ ಕೇಳಿಕೊಳ್ತಾ ಮುಂದುವರಿಸುತ್ತಾ, ಈ ಸದಲಗ ಪುರಸಭೆ ಕೇಳಿದಾಗ ಫಸ್ಟ್ ಆಡು ಹಾಕ್ಸ್ಕೊಂಡು ಬಂದಾಗ ಎಲ್ಲರೂ ಹಂಗಿದೆ ಹಿಂಗೆಲ್ಲ ಅಂತ ನಮ್ಮ ಮುಖ್ಯಾಧಿಕಾರಿಗಳು. ಯಾಕಂದ್ರೆ ಪೌರ ಕಾರ್ಮಿಕರ ಬಗ್ಗೆ ಏನಾದರೂ ಅವ್ರಿಗೆ ಏನಾದ್ರು ಕಡಿಮೆ ಇತ್ತಂದ್ರೆ ಗರ್ದಾಜ್ ಸಾರ್ವನ್ನ ಕರೆಸಿ ಅವ್ರಿಗೇನಾದ್ರೆ ಯಾವುದೇ ಸಮಸ್ಯೆ ಇತ್ತಂದ್ರೆ ಬೇಗ ಬಗೆಹರಿಸ್ರಿ. ಮತ್ತು ಅದಷ್ಟಲ್ಲದೆ ನಮ್ಮ ಈಗಾಗಲೇ ನಮ್ಮ 2 ವರ್ಷದೊಳಗೆ 4 ಸಲ ನಮ್ಮ ಮೆಡಿಕಲ್ ಚೆಕಪ್ ಆಯಿತು. ಇದನ್ನು ಸಹಿತ ಅತ್ಯಂತ ಮುತುವರ್ಜಿ ವಹಿಸಿ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಭಾಳಂತ ಕಾಳಜಿಗಳಂತ ಮುಖ್ಯಾಧಿಕಾರಿಗಳು ಇದ್ರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿ ನೀರು ಸರಬರಾಜು ಸಿಬ್ಬಂದಿ ಸಹಿತ ಅನೇಕ ವರ್ಷಗಳಿಂದ ಅವರಿಗೆ ವೇತನ ಸಹಿತ ತಡೆ ಹಿಡಿಯಲಾಗಿದೆ. ಅಂದರೆ ಇನ್ನು ನಿಂತಿತ್ತು, ಅವ್ರದ್ದು ಸರ್ ಚಾರ್ಜ್ ತೊಗೊಂಡ್ ಬಳಕ ಅವ್ರದ್ದು ವೇತನ ತೊಗೊಂಡಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಪೌರ ಕಾರ್ಮಿಕ ದಿನಾಚರಣೆ ಯಾವ ರೀತಿ ಮಾಡಿದ್ವಿ ಅಂದ್ರೆ ಸ್ವತಃ ಪೌರ ಕಾರ್ಮಿಕ ದಿನಾಚರಣೆ ದಿವಸ ಸರ್ ಸಹಿತ ನಮ್ಮ ಎಲ್ಲ ಇದೇ ವೇಳೆ ಸಿಬ್ಬಂದಿಗಳು ಆದ ಸಂಚುಗುಡೆ, ಐಬಿ ಶೇಷ ಮಾತನಾಡಿದರು. ಸಮಾರಂಭದಲ್ಲಿ ವಿಜಯ ಕೊಕ್ಕೆನೆ, ಕೃಷ್ಣ ಬಾಗಡಿ, ಎಂಬಿ ಗೌಂಡಿ, ಜಿಎಸ್ ಕಾಂಡೇಕರ್, ಪಿಬಿ ಗರಾತಾಳೆ, ನೀರು ಪೂರೈಕೆ ಸ್ವಚ್ಛತೆಯ ವಿಭಾಗದ ಕಾರ್ಮಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚೋಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.